ಬೇಲೂರು ನಾನು ಇವತ್ತು ಮೇಡಮ್ನವ್ರ ಹತ್ರ ಹೋಗಬೇಕಾಗಿತ್ತು, ನನಗೆ ಅನಿವಾರ್ಯವಾಗಿ ಆಗಲಿಲ್ಲ. ಎಲ್ಲ ಅಕ್ವಿಜೇಷನ್ ಮುಗೀತಾ ಬಂದಿದೆ. ಇದು ಹಂಗೆ ರೀ, 50% ನಾವು ಕೊಡ್ತೀವಿ ಅಂತಾರೆ, 50 ಪೈಸೆನೂ ಕೊಡೋರು. ಇವಾಗ ಏನಾಗಿದೆ, ನಮ್ಮ ಸರ್ಕಾರದ ಕೆಲಸ, ನರೇಂದ್ರ ಮೋದಿಯವರ ಕಾರ್ಯವೈಖರಿ 10 ತಿಂಗಳಲ್ಲಿ ನಾನು ಹೆಂಗಿದ್ದೀನಿ ಅಂದರೆ 100 ಕಿಲೋಮೀಟರ್ ಸ್ಪೀಡಲ್ಲಿ ನೋಡ್ತೀನಿ, ಇವರು 5 ಕಿಲೋಮೀಟ್ರಿಗೆ ಬರ್ತಾ ಇಲ್ವೇ? ಪಂಪ್ ಮಿಷಿನ್ ಇದ್ದರೆ ಪಂಪಿಲ್ಲ, ಪಂಪ್ ಇದ್ದರೆ ಡೀಸೆಲ್ ಇಲ್ಲ, ಡೀಸೆಲ್ ಇದ್ದರೆ ಇನ್ನೊಂದಿಲ್ಲ, ಹಂಗಾಗಿದೆ. ಅದಕ್ಕೆ ಒಂದು ದಾರಿಗೆ ತರ್ತಾ ಇದ್ದೀವಿ. ಇದು ಕೂಡ ಶುರು ಮಾಡ್ತೀವಿ. ಆದಿಹಳ್ಳಿ ಬೇಲೂರು, ಆದಿಹಳ್ಳಿ ಚಿಕ್ಕಮಂಗ್ಳೂರು, ಆದಿಹಳ್ಳಿ ಕಣ್ರಿ, ನಿಮ್ಗಿಂತ ನನಗೆ ಚೆನ್ನಾಗಿ ಸುಮ್ಮನೆ ಇರಪ್ಪ, ದಾರಿ ತಪ್ಪಿಸ್ಬೇಡ್ರಿ. ಆದಿಹಳ್ಳಿ, ಅದು ಆದಿಹಳ್ಳಿಯಿಂದ ಚಿಕ್ಕಮಂಗ್ಳೂರಿಂದ ಆದಿಹಳ್ಳಿಯಿಂದ ಬೇಲೂರು, ಅದು ಕೂಡ ಈಗಾಗಲೇ ಇದಾಗಿದೆ. ಟೆಕ್ನಿಕಲ್ ಆಗಿ ಕೆಲಸನೂ ಕೂಡ ನಡೀತಾ ಇದೆ. ಅದು ಕೂಡ ತತ್ತೀವಿ. ಅದಲ್ದಿರ ಇದನ್ನು ಕೂಡ ಸ್ವಲ್ಪ ದಿವಸದಲ್ಲೇ ಅಕ್ವಿಜೇಷನ್ನ ನಿಮ್ಮ ಜಿಲ್ಲಾಧಿಕಾರಿಗಳು ತುಂಬ ಶ್ರಮವಹಿಸಿ ಅಕ್ವಿಜೇಷನ್ ಮುಗಿಸಿದ್ದೀನಿ ಅನ್ನೋ ಒಂದು ಮಾಹಿತಿ ನನಗಿದೆ. ಅದು ಕೊಟ್ಟ ತಕ್ಷಣ ಟೆಂಡರ್ ಕರೆದು 90% ಬಂದರೆ ಮಾತ್ರ ನಾವು ಕೆಲಸ ಶುರು ಮಾಡೋದು. ಅದು ಮಾಡಿದ್ದಾರೆ ಅಂತ ಕಾಣಿಸ್ತದೆ, ಅದು ಶುರು ಮಾಡ್ತೀವಿ. ಅದು ಇವಾಗಲೇ ಆಗಿತ್ತು, ಇಷ್ಟೊತ್ತು ಮುಗಿದಿತಾ ಇತ್ತಪ್ಪ. ಸಣ್ಣ ತಾಂತ್ರಿಕವಾಗಿ ನಾನು 10 ತಿಂಗಳಲ್ಲಿ ಎಲ್ಲ ಮುಗಿಸಿದ್ದೀನಿ. ಇದು ಕೂಡ ಇವಾಗ ಮುಗಿತಾ ಇದೆ. ಅದಕ್ಕೊಂದು ಲೆಟ್ರ್ ಬೇಕಾಗಿತ್ತು, ಚೀಫ್ ಸೆಕ್ರೆಟರಿ ಅವ್ರು ಬರೆದಿದ್ದಾರೆ. ನಾವಿವಾಗ ಕೆಲಸ ಶುರು ಮಾಡಿಸ್ತೀವಿ ಪೂರ್ತಿ. ಇವಾಗ ಇವ್ರು ಏನಾಗಿತ್ತು ಹಿಂದೆ ಎಲ್ಲನೂ ROB ಮೇಲೆ ಸೇತುವೆ ಕೆಳ ಸೇತುವೆ ನಾವು ಅರ್ಧ ಕೊಡ್ತೀವಿ ಅಂದರು. ಒಂದು ಎಲ್ಲ ನಿಂತೋಗಿದ್ದು. ನಾನು ಬಂದ ಮೇಲೆ 106 ಕೆಲಸಗಳು ನಡೀತಾ ಇದೆ. ಇದು ಸ್ವಲ್ಪ ತಾಂತ್ರಿಕವಾಗಿ ತೊಂದರೆ ಇತ್ತು, ಅದು ಬಗೆಹರಿಸಿದ್ವಿ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಮಾಡಿ ನಿಮ್ಮೆಲ್ಲರಿಗೂ ಲೋಕಾರ್ಪಣೆ ಮಾಡೋ ಕೆಲಸ ಮಾಡ್ತೀವಿ. ಹೌದೌದು. ಇನ್ನು ಮುಂದೆ ಯಾವುದೇ ಯೋಜನೆಗಳು ಕೂಡ ROB ಮೇಲ್ ಸೇತುವೆ ಕೆಳ ಸೇತುವೆಗಳಿಗೆ 100ಕ್ಕೆ 100 ಭಾರತ ಸರ್ಕಾರ, 1 ಪೈಸಾನೂ ಇಲ್ಲ. ಹೌದಪ್ಪ, ಅದಕ್ಕೆ ಹಿಂದೆ ಬರೆದಿದ್ರು, ಅದರಿಂದನೇ ಇಷ್ಟೆಲ್ಲ ಆಗಿದ್ದು ಎಡವಟ್ಟು. ಇವರು ಕೊಡ್ತೀವಿ ಅಂತ ಹೇಳಿದವ್ರು ಕೊಡೋಕ್ಕೂ ತಯಾರಾಗಿಲ್ಲ, ದುಡ್ಡು ಇಲ್ಲ ಅವ್ರ ಹತ್ರ. ಎಲ್ಲ ಭಾಗ್ಯಗಳು ಅಂತಾರೆ, ಭಾಗ್ಯನೂ ಇಲ್ಲ, ದುಡ್ಡು ಇಲ್ಲ. ಆ ಪರಿಸ್ಥಿತಿಲಿದೆ. ಅದಕ್ಕೆ ಮೊನ್ನೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜಣ್ಣವರು ಕೂಡ ಅವ್ರಿಗೆ ಹೇಳಿದ್ದೀನಿ, ಒಂದು ಪತ್ರನೂ ಬರೆದಿದ್ದೀನಿ. ನೀವೇನೂ ಮಾಡಬೇಡ್ರಿ, ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ದಯವಿಟ್ಟು ನಮಗೊಂದು ಚೀಫ್ ಸೆಕ್ರೆಟರಿಯಿಂದ ಒಂದು ಕಾಗದ ಹಾಕ್ಸಿ ಅಂತ ಹೇಳಿದ್ದೀವಿ. ಮೋಸ್ಟ್ಲಿ ನಮ್ಮ MP ಕೂಡ ಬಂದಿದ್ರು, ಅವ್ರಿಗೂ ಕೂಡ ಹೇಳಿದ್ದೀನಿ ಮೊದಲು ಕಳಿಸ್ರಪ್ಪ ಅಂತ. ಅದು ಕಟ್ಟಿದ ತಕ್ಷಣ ನಾವು ದುಡ್ಡ ಮೇಲೆ ನೋಡ್ಕೊಳ್ಳೋಣ ಅಂತ ಕೆಲಸ ಮುಗಿಸಿ ಅದನ್ನು ಲೋಕಕ್ಕೆ ಸಮರ್ಪಣೆ ಮಾಡ್ತೀವಿ. ಒಂದು ನಿಮಿಷ ತಾಳಿ, ವಿರೋಧ ಪಕ್ಷದವ್ರಿಗೆ ಟೀಕ್ಸೋದ್ಬಿಟ್ರೆ ಇನ್ನೇನೈತೆ? ಮೋದಿಯವ್ರ ಮೇಲೆ ಹೇಳೋಕ್ಕೇನೈತೆ ಹೇಳಿ? 10 ವರ್ಷ ಏನು ಆಗಿದೆ ಅಲ್ಲಿ ಕಾರ್ಯಕ್ರಮ? 8,000 ಕೋಟಿ ರೂಪಾಯಿ ಟೂರಿಸಮಿಂದ ಅಲ್ಲಿಗೆ ಆದಾಯ ಬರ್ತಾಯಿದೆ. 8,000 ಕೋಟಿ ರೂಪಾಯಿ ಇತಿಹಾಸದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿದಷ್ಟು. ಹಾಗಾಗಿ ಇವರಿಗೆ ಕೆಲವು ಪಾಕಿಸ್ತಾನದವ್ರಿಗೆ ತಡೆಯೋಕ್ಕಾಗ್ದಿರ ಕೆಲವು ಇಂಥ ಘಟನೆಗಳಾಗಿದೆ. ನಾನು ಟೀಕೆ ಮಾಡೋದನ್ನು ಬಿಟ್ಟು ದೇಶಕ್ಕಿಂತ ದೊಡ್ಡವ್ರು ನಾವೆಲ್ಲ ಯಾರೂ ಅಲ್ಲ. ಆ ದೇಶದ ಬದ್ಧತೆಗೆ, ದೇಶದ ಒಂದು ದೂರದೃಷ್ಟಿಯ ಚಿಂತನೆಗೆ ಕೈ ಜೋಡಿಸ್ಬೇಕೆ ವಿನ ಎಲ್ಲ ಹೇಳಿ ಇನ್ನೊಂದು ಹೇಳಿ ಮತ್ತೊಂದು ಹೇಳಿ ಜನರ ದಾರಿ ತಪ್ಪಿಸೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಕಾರ್ಯವೈಖರಿ, ಅವರ ಆಡಳಿತದ ವ್ಯವಸ್ಥೆ ಇಡೀ ವಿಶ್ವವೇ ಮೆಚ್ಕೊಂಡಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ. ನಿನ್ನೆ ತಾನೇ ಖರ್ಗೆ ಅವ್ರು ಹೇಳಿದ್ದಾರೆ, ಇವತ್ತು ಇಂಥ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದವ್ರನ್ನೂ ಕೂಡ ಕಂಡು ತಗೊಂಡ್ರೆ ನೀವು ಯಾವ ರೀತಿ ನಡ್ಕೋತೀರೋ ಅದಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ಇದೆ ಅಂತ ಹೇಳ್ತಾರೆ. ಇಲ್ಲೊಬ್ಬರು ಅವ್ರ ಪ್ರಚಾರಕ್ಕೋಸ್ಕರ ಕೆಲವರು ಮಾತಾಡ್ಬೋದು, ಅದು ಸಾಧುವಾದ ಕ್ರಮ ಅಲ್ಲ. ದೇಶ ದೊಡ್ಡದು, ದೇಶಕ್ಕಿಂತ ನಾವ್ಯಾರೂ ದೊಡ್ಡವರಲ್ಲ. 3 ದಿವಸಗಳ ಹಿಂದೆ ಈ ದೇಶದಲ್ಲಿ ನಡೆದಂಥ ಒಂದು ಹೀನ ಕೃತ್ಯಕ್ಕೆ ಇಡೀ ದೇಶನೇ ಅದನ್ನು ಕಂಡಮ್ ಮಾಡ್ತಾಯಿದ್ದೆ. ರಾತ್ರಿ 2 ಮೃತದೇಹಗಳನ್ನು ನಾನು ಬೆಳಗಿನ ಜಾವ 3:53 ಅದನ್ನು ರಿಸೀವ್ ಮಾಡಿಕೊಂಡು ಒಂದು ಶಿವಮೊಗ್ಗಕ್ಕೆ ಮತ್ತೊಂದು ಕಳಿಸಿ ಅಲ್ಲಿಂದ ಅದೆಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಮುಗಿಸ್ಕೊಂಡಿದ್ದು. ನಮ್ಮ ಜೈಶಂಕರು ನನಗೆ ಭಾರಿ ಬೇಕಾದಂಥ ಒಬ್ಬ ಆತ್ಮೀಯ, ನನ್ನ ಫಾಲೋವರು, ಸುಮಾರು ವರ್ಷಗಳ ಜೊತೆಯಲ್ಲಿ ನಮ್ಮ ಜೊತೆಲಿದ್ದವರು. ಹಾಗಾಗಿ ಅವರ ಮಗಳ ಮದುವೆಗೆ ಬರಲೇಬೇಕು ಅನ್ನೋ ಒಂದು ಇದಿತ್ತು, ಮತ್ತು ಒಳ್ಳೆಯ ಜನ, ಹಾಗಾಗಿ ಅದು ಹೋಗ್ತಾಯಿದ್ದೀನಿ. ಅದು ಮುಗಿಸ್ಕೊಂಡು ಮತ್ತೆ ನಾನು ಡೆಲ್ಲಿಗೆ ಹೋಗ್ತೀನಿ. ಕಾಶ್ಮೀರದ ಘಟನೆ ಒಂದು ರೀತಿ ದೇಶಕ್ಕೆ ಒಂದು ರೀತಿ ಆಘಾತ ತಂದಿದೆ. ಕಾಶ್ಮೀರದ ಘಟನೆ 370 ಆರ್ಟಿಕಲ್ ತೆಗೆದ ಮೇಲೆ 10 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಭವಿಷ್ಯದ, ಭಾರತದ ಭವಿಷ್ಯಕ್ಕೆ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನು ಮಾಡುವ ಸಂದರ್ಭದಲ್ಲಿ ಇವತ್ತು ಆ ಕಾಶ್ಮೀರದಲ್ಲಿರ್ತಕ್ಕಂಥ ಕೆಲವು ತಿರುಗೇಡಿ ಪಾಕಿಸ್ತಾನಿಯರು ಮಾಡಿರ್ತಕ್ಕಂಥ ಒಂದು ಹೇಯ ಕೃತ್ಯ. ಇದಕ್ಕೆ ನಾವು ಭಾರತೀಯರೇ ಅಲ್ಲ, ಇಡೀ ವಿಶ್ವವೇ ಇದಕ್ಕೆ ಅದನ್ನು ಕಂಡಮ್ ಮಾಡ್ತಾ ಇದ್ದಾರೆ. ಹಾಗಾಗಿ 19ನೇ ತಾರೀಕು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರೈಲ್ವೆ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡಬೇಕಾಗಿತ್ತು.
ಮಳೆಯಿಂದ ಅದನ್ನು ಮುಂದಕ್ಕೆ ಹಾಕಿದ್ವಿ. ಮತ್ತು ಇದು ನಡೆದಂಥ ದುರ್ಘಟನೆ, ಈ ದುರ್ಘಟನೆಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಪ್ರಧಾನಿಗಳು ಅವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿ ಆಗಿದೆ. ರಾಷ್ಟ್ರದ ರಕ್ಷಣಾ ಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ಎಲ್ಲ ನಮ್ಮ ನಾಯಕರುಗಳ ಜೊತೆಯಲ್ಲಿ ಕುರಿತು ಚರ್ಚೆ ಮಾಡಿ ಪಾಕಿಸ್ತಾನಕ್ಕೆ ಇದೊಂದು ಅವಕಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ದುಷ್ಕೃತ್ಯಗಳನ್ನು ಪದೇ ಪದೇ ಮಾಡಿ ಸಾಮಾನ್ಯ ಜನರ ಪ್ರಾಣಹಾನಿ ಮಾಡ್ತಕ್ಕಂಥವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಕಾದು ನೋಡಿ ಇನ್ನೂ ಕೆಲವು ಗುರುತರವಾದ ಜವಾಬ್ದಾರಿಯನ್ನು ಮಾಡಿ ದೇಶದ ಸಾರ್ವಭೌಮತೆಗೆ, ದೇಶ ನಡೆದು ಬಂದ ದಾರಿಗೆ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವತ್ತು ಮಾಡ್ತಾಯಿದ್ದಾರೆ. ಸರ್ ತಾಳಪ್ಪ ರೇ, ಸುಮ್ಮನೆ ಸಿದ್ದರಾಮಯ್ಯನವ್ರ ಪುಸ್ತಕನೇ ಓದ್ತಾ ಇಲ್ಲ, ಬಂದಿರೋದು ಅದೇ ಆಚಾರ. ಅವರು ಹಿಂದೆ ಸಿದ್ದರಾಮಯ್ಯನವರು ಇವತ್ತಿಲ್ಲ. ಕುರ್ಚಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾಯಿದ್ದಾರೆ ಅಂತ ನಿಮಗೂ ಗೊತ್ತು, ದೇಶಕ್ಕೆ ಗೊತ್ತು. ಅವ್ರಿಗೇನಾಗಿದೆ, ಯಾವುದೇ ಕೆಲಸಗಳು ಕೂಡ ಮಾಡೋದಕ್ಕೆ ಅವ್ರ ಹತ್ರ ಸಂಪನ್ಮೂಲ ಇಲ್ಲ. ಆ ಸಂಪನ್ಮೂಲ ಇಲ್ಲದೆ ಹೋದಾಗ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮೋದಿ ಸರ್ಕಾರ ಹಂಗಿಲ್ಲ. ನಮ್ಮ ಹತ್ರ ಎಷ್ಟಿದೆ ಅದ್ರ 100 ಪಟ್ಟು ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ. ಒಂದು ಸಾರಿ ನೀವು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಿ ಬನ್ನಿ, ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಬನ್ನಿ. ಇವ್ರಿಗೆ ಹೇಳಿದೆ ನಾನು, ನಿಮ್ಮ ಮನೆಗಾನಾಗ ಏನು ಮಾಡಬೇಡ್ರಿ, ನೀವು ಬರ್ರಿ, ನಿಮ್ಮ ಅಧಿಕಾರಿಗಳು ಕರ್ಕೊಬನ್ನಿ ಒಂದು ವಾರ. ಮೋದಿಯವ್ರ ಆಫೀಸಲ್ಲಿ ಬೇಡ, ನನ್ನ ಆಫೀಸಲ್ಲಿ ಹೆಂಗೆ ನಡೀತಾ ಇದೆ ಕೆಲಸ, ಪಾರದರ್ಶಕತೆ ಅಂದ್ರೇನು, ಯಾವ ರೀತಿ ನಾವು ಸಾಮಾನ್ಯ ಜನರಿಗೆ ಸವಲತ್ತುಗಳು ಕೊಡ್ಬೋದು, ಅದನ್ನು ಬರ್ರಪ್ಪ ಒಂಚೂರು ನೋಡಿರಿ. ಆಮೇಲೆ ಆದರೂ ಒಂದು ಹಂತಕ್ಕೆ ತರೋಣ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟಿದ್ದೀನಿ. ಹಂತಕ್ಕೆ ತರ್ತಾಯಿದ್ದೀವಿ. ನನಗೆ ಇವತ್ತು ಕೂಡ ವಿಶ್ವಾಸ ಇದೆ. ಅವ್ರ ಸತ್ಯ ಅವ್ರು ಮಾತಾಡ್ಬಿಟ್ರೆ ಅವ್ರ ಜೊತೆಗೆ ನಾವು ಅಡ್ಜಸ್ಟ್ ಆಗ್ತೀವಪ್ಪ. ಅವ್ರು ಸತ್ಯ ಮಾತಾಡೋಕ್ಕೆ ತಯಾರಾಗಿಲ್ಲ. ಏನೋ ಒಂದು ಹೇಳೋದು ತಪ್ಪಿಸ್ಕೊಳ್ಳೋದು, ಇನ್ನೊಬ್ಬರ ಹೆಗಲ ಮೇಲೆ ಗನ್ನಿಟ್ಟು ಹೊಡೆಯೋ ಕೆಲಸನ ಬಿಟ್ಟು ಅವ್ರಿಗನ್ನು ಅವ್ರು ಏನಾಗಿದೆ ಪರಿಸ್ಥಿತಿ ಏನಂತ ಅರ್ಥ ಮಾಡಿಕೊಂಡು ಅವ್ರು ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು. ಅದ್ರ ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರು, ಭಾರತದ ಪ್ರಧಾನಿಗಳು ಈ ರಾಷ್ಟ್ರಕ್ಕೆ, ಭವಿಷ್ಯದ ಭಾರತಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈ ಆಗಿರ್ತಕ್ಕಂಥ ಒಂದು ಕೈಘಟನೆ, ಇದನ್ನು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ರಾಜತಾಂತ್ರಿಕ ತೀರ್ಮಾನಗಳಿದೆಯಲ್ಲ, ಇಡೀ ವಿಶ್ವನೇ ಮೆಚ್ಕೋತಾ ಇದೆ. ಇಂಥ ಒಬ್ಬ ರಾಷ್ಟ್ರದ ಪ್ರಧಾನಿ ನಮ್ಮ ಪ್ರಧಾನಿ ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ. ಥ್ಯಾಂಕ್ ಯು.